ನಮಸ್ಕಾರ ಎಲ್ಲರಿಗೂ. ಈ ಶುಭ ಅಂಗಾರಕ ದಿನದ ಶುಭೋದಯಗಳು. ನೋಡಿ, ಇವತ್ತು ಶಾಲಿವಾಹನ ಸಖೆ 1946 ಕಾರ್ತಿಕ 14 ಕಾರ್ತಿಕ ಮಾಸ. ಈ ಶಾಲಿವಾಹನ ಸಖೆ ನಮ್ಮ ಹಿಂದೂ ಕ್ಯಾಲೆಂಡರ್ 1946 1947 ಇವತ್ತು ಶಾಲಿವಾಹನ ಸಖೆ ಪ್ರಕಾರ 1947. ನಾನು ಈ ಶಾಲಿವಾಹನ ಸಖೆ ಯಾಕೆ ಹೇಳ್ತೀನಿ ಅಂತಂದರೆ, ಕರ್ನಾಟಕ ಗೆಜೆಟಲ್ಲಿ ಈ ಶಾಲಿವಾಹನ ಸಖೆ ಬಳಕೆ ಆಗ್ತಾಯಿದೆ. ನಮ್ಮ ಕರ್ನಾಟಕ ಗೆಜೆಟ್, ಕರ್ನಾಟಕ ರಾಜ್ಯ ಪತ್ರ ಏನಿದೆಯಲ್ಲ, ಅದರಲ್ಲಿ ಈ ಶಾಲಿವಾಹನ ಸಖೆ ಬಳಕೆ ಆಗ್ತಾಯಿದೆ. ಅದಕ್ಕೆ ಹೇಳಿದೆ. ಸೊ ಈ ಸ್ಕಿಟ್ಟಲ್ಲಿ, ಈ ಒಂದು ಮಾರ್ಚ್ ಡೇ ಈ ಸ್ಕಿಟ್ಟಲ್ಲಿ ನಾನು ಏನು ವಿಷಯ ತಗೋಬೇಕು, ಚರ್ಚೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಅಂದರೆ, ಎನ್ ಪಿ ಎಸ್ ಕುರಿತು ನಾನು ಚರ್ಚೆ ಮಾಡ್ತೀನಿ ಈ ಸ್ಕಿಟ್ಟಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ಮೊನ್ನೆ ಹಳೆ ಸ್ಕಿಟ್ಟಲ್ಲಿ 3 ಭಾಷೆಗಳಲ್ಲಿ, ಕನ್ನಡ, ಹಿಂದಿ, ಇಂಗ್ಲೀಷ್ ಭಾಷೆಯಲ್ಲಿ ಫ್ಲಡ್ಸ್ ಹೇಳಿದೆ. ಇನ್ನೊಂದು ಭಾಷೆಯಲ್ಲಿ ನಾನು ಫ್ಲಡ್ಸ್ ಹೇಳಿಲ್ಲ, ಈಗ ಹೇಳ್ಬಿಡ್ತೀನಿ. ಓಕೆ, ರೆಡಿ. భారత దేశము నా మాతృభూమి. ప్రతిజ్ఞ. భారతదేశము నా మాతృభూమి. భారతీయులందరూ నా సహోదరాలు. నేను నా దేశమును ప్రేమించుమున్నాను. సుసంపన్నమైన, బహువిధమైన నా దేశ వారసత్వ సంపద నాకు గర్వకారణము. దానికి అర్పించనగుటంక కృషి చేయుదునని. నేను నా తల్లిదండ్రులను, ఉపాధ్యాయులను, పెద్దలందరినీ గౌరవించునని. నా దేశము పట్ల ప్రజలు పట్ల భక్తి శ్రద్ధలు కలిగి దిందునని ప్రతిజ్ఞ చేయుమున్నాను. వారి శ్రేయోభివృద్ధిలో నా ఆనందమునకు ಮೂಲము. ವಂದನಂ. ಎಲ್ಲಿದ್ರೂ ತಪ್ಪಿದ್ರೆ ಕ್ಷಮಿಸಿ. ಯಾಕಂದರೆ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಂದು ಬೇರೆ ಭಾಷೆಗಳು ಸ್ವಲ್ಪ ಲೋಪ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಸುಧಾರಿಸ್ಕೊಳ್ತೀನಿ. ನೋಡಿ, ಈಗ ಪ್ರತಿಜ್ಞೆಯನ್ನು ಮಾಡಿದೆ. ಈ ನಂತರ ಎನ್ ಪಿ ಎಸ್ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೇ ಗೊತ್ತಿದೆ. ಅಲ್ಪ ಸ್ವಲ್ಪ ತಿಳ್ಕೊಂಡಿರೋರು ಇದ್ದಾರೆ, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿರೋರು ಇದ್ದಾರೆ. ಬರೀ ಎನ್ ಪಿ ಎಸ್, ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇಷ್ಟೇ ತಿಳ್ಕೊಂಡಿರೋರು ಇದ್ದಾರೆ ನನ್ನಂಗೆ. ನಾನು 8 ವರ್ಷದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ, ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕೋರಮಂಗಲದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ವಾಣಿಜ್ಯ ತೆರಿಗೆ ಇಲಾಖೆ, ಕರ್ನಾಟಕ, ಕೋರಮಂಗಲ ಪ್ರಥಮ ದರ್ಜೆ ಸಹಾಯಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಒಂದು ಪ್ರಮೋಷನ್ ಸಿಕ್ಕಿದೆ 8 ವರ್ಷದಲ್ಲಿ. KPSC ವತಿಯಿಂದ MA MEd ಪದವೀಧರನಾಗಿ KPSC ವತಿಯಿಂದ ಪರೀಕ್ಷೆ ಬರೆದು SDA ಹುದ್ದೆಗೆ ನೇಮಕ ಆದೆ. ನನಗೆ ನನ್ನ ಡೆಸಿಗ್ನೇಷನ್ಗೆ ಇದು ಹುದ್ದೆ ಅಲ್ಲ, ಆದರೆ ಹೊಟ್ಟೆಪಾಡು ಏನು ಮಾಡಬೇಕು. ಇಷ್ಟು ಓದಿ ಸಣ್ಣ ನೌಕರಿ ಇಲ್ಲ ಅಂತಂದರೆ, ಓದಿದ ಮಾರ್ಕ್ಸ್ ಕಾರ್ಡ್ಗಳಿಗೆ ಅವಮಾನ. ನನಗಿರಲಿ, ಎಲ್ಲೇ ದುಡ್ಕೊಂಡು ತಿಂತೀನಿ, ಕೂಲಿನೆಲ್ಲ ಮಾಡ್ಕೊಂಡು ದುಡ್ಕೊಂಡು ತಿಂತೀನಿ. ಆ ಮಾರ್ಕ್ಸ್ ಕಾರ್ಡ್ ಸರಸ್ವತಿ ದೇವಿಗೆ ಅವಮಾನ. ಅದಕ್ಕೋಸ್ಕರ ನಾನು ಸರಸ್ವತಿ ದೇವಿಯನ್ನು ಯಾವತ್ತು ಅವಮಾನ ಮಾಡಬಾರ್ದು. ಎತ್ತರ ನಾರ್ಯಸ್ತು ಪೂಜಂತೆ ರಮಂತೆ ತತ್ತರ ದಾವೇತ ಅಂತ ಹೇಳ್ತಾರೆ. ಆದ್ದರಿಂದ ಆ ವಿದ್ಯೆಗೆ ಅವಮಾನ ಆಗಬಾರ್ದು ಅಂತೇಳಿ ನಾನು ನೌಕರಿ ತಗೊಂಡಿದ್ದೀನಿ ಅಷ್ಟೇ. ಆ ವಿಷಯ ಬಿಟ್ಬಿಡಿ. ಹಂಗೆ ಹೇಳ್ತಾ ಹೋದರೆ ಬೆಳತಕನ ಆದರೂ ಈ ಸ್ಕಿಟ್ ಮುಗಿಯಲ್ಲ, ಅಷ್ಟು ವಿಷಯ ಇದೆ ನನ್ನ ತಲೆಯಲ್ಲಿ. ಸೊ ಈ ಎನ್ ಪಿ ಎಸ್ಸು, ನಾನು ಒಬ್ಬ NPS ನೌಕರನಾಗಿ ನಾನು ಬೆಂಗಳೂರಿನ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಂದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ನಂದು ನೇಟಿವ್. ಕಷ್ಟಪಟ್ಟು ಓದಿ ಬಳ್ಳಾರಿ ಜಿಲ್ಲೆಯಲ್ಲಿ 4 ವರ್ಷ ಸೇವೆ ಮಾಡಿ, ಮೈಸೂರಲ್ಲಿ 2 ವರ್ಷ ಸರ್ವಿಸ್ ಮಾಡಿ, ಅನಂತರ ಪ್ರಮೋಷನ್ ಕಮ್ ಟ್ರಾನ್ಸ್ಫರಲ್ಲಿ ಇಲ್ಲಿಗೆ ಬಂದಿದ್ದೀನಿ ಬೆಂಗಳೂರಿಗೆ. ಟ್ರಾನ್ಸ್ಫರಿಗೆ ಬಳ್ಳಾರಿ ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಟಪಲಲ್ಲಿ ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀನಿ. ಇನ್ನೂ ಟ್ರಾನ್ಸ್ಫರ್ ಮಾಡಿಲ್ಲ. ಅವ್ರು ತಪ್ಪು ಮಾಡಿಲ್ಲ ಅಂದರೆ ಟ್ರಾನ್ಸ್ಫರ್ ಆದರೆ ಓದ್ತೀನಿ, ಇಲ್ಲಾಂದರೆ ರಿಟೈರ್ಡ್ ಆದಾಗ ಇಲ್ಲೇ ಕೆಲಸ ಮಾಡಿ. ಇಲ್ಲಾಂದರೆ ಕೆಲಸ ಮಾಡಲೇಬೇಕು ತಾನೆ. ಕೊಟ್ಟಿದ್ದೀನಿ ಇಲ್ಲ ಅಂತೇಳಿ, ಏನೋ ಇಲ್ಲ ಅಂತೇಳಿ. ಯಾಕಂದರೆ ಬೆಂಗಳೂರು ಬೇರೆ, ಫ್ರಾಡ್ ಗಡಿ ನಡೀತೈತೆ, ಮೋಸ ವಂಚನೆ ಜಾಲಗಳು ಇರ್ತವೆ, ಹುಷಾರು ಅಂತ ಕೇಳಲ್ಪಟ್ಟಿದ್ದೀನಿ ನಮ್ಮೂರಲ್ಲಿ. ನಾವು ಅಲ್ಲಿಂದ ಬಂದಿರೋನು. ಅದು ಮೋಸ ವಂಚನೆ, ಸುಳ್ಳು, ತಾರತಿಗಡಿ, ಮೋಸ ವಂಚನೆ, ಒಬ್ಬರಿಗೆ ಅನ್ಯಾಯ ಮಾಡೋದು, ಅವು ನನಗೆ ಗೊತ್ತಿಲ್ಲ. ಇರಲಿ, ಆ ವಿಷಯ ಬಿಡಿ. ಒಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎಂಬುದು 2006ರಲ್ಲಿ ದಿವಂಗತ ಶ್ರೀ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಬಂದರು.
ವೀರಪ್ಪನ್ ಎನ್ಕೌಂಟರ್ ಆಯ್ತು 2004ರಲ್ಲಿ. ನಾನು ಅವಾಗ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ MA ಥರ್ಡ್ ಸೆಮ್ ಓದ್ತಾ ಇದ್ದೆ ರೆಗ್ಯುಲರ್ ವಿದ್ಯಾರ್ಥಿಯಾಗಿ. ಹಣಕಾಸಿನ ತೊಂದರೆಯಿಂದ ಮಧ್ಯದಲ್ಲಿ ಬಿಟ್ಟು ಬಂದೆ. ಆ ವೀರಪ್ಪನ್ ಎನ್ಕೌಂಟರ್ ಆದಮೇಲೆ ಕಕೂನ್ ಆಪರೇಷನ್ ಕಾರ್ಯಾಚರಣೆ ಮುಗೀತು. ಜ್ಯೋತಿ ಪ್ರಕಾಶ್ ಮಿರ್ಚಿ ಮತ್ತು ವಿಜಯ್ ಕುಮಾರ್ ಎನ್ನುವ ಇಬ್ಬರು ಉನ್ನತ ಪೊಲೀಸ್ ಅಧಿಕಾರಿಗಳು ಕಕೂನ್ ಆಪರೇಷನ್ ಸಕ್ಸಸ್ ಮಾಡಿದ್ರು ಅಂತ ನ್ಯೂಸಲ್ಲಿ ಬಂತು. ಆಂಬುಲೆನ್ಸ್ನಲ್ಲಿ ವೀರಪ್ಪನ್ ನಡೆಸುತ್ತಿದ್ದ ವ್ಯವಹಾರಗಳು ಅಂತೇಳಿ ಉದಯ ನ್ಯೂಸನ್ನೆಲ್ಲ ಬಿತ್ತರಾಯಿತು. ನ್ಯೂಸ್ ಚಾನಲ್ಗಳಲ್ಲಿ ದಾಖಲೆಗಳು ಇರ್ತವೆ, ಎಲ್ಲವೂ ಇರ್ತವೆ. ಉದಯ ನ್ಯೂಸ್ ಚಾನಲಲ್ಲಿ 2004ರಲ್ಲಿ ನವೆಂಬರ್ ತಿಂಗಳಲ್ಲಿ ರಾತ್ರಿ 8 ನ್ಯೂಸ್ ಬಂತು. ಧರ್ಮಪುರಿ ಪಾಪರ್ಪಟ್ಟಿಯಲ್ಲಿ ವೀರಪ್ಪನ್ ಎನ್ಕೌಂಟರ್ ಆಯ್ತು. ನಾನು ನೇರವಾಗಿ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ, ನನಗೆ OPS ಬರ್ಬೇಕಷ್ಟೇ. ಇವೆಲ್ಲ ವಿಷಯಗಳನ್ನ ಯಾಕೆ ಹೇಳ್ತೀನಿ ಅಂದರೆ, NPS ಯಾಕೆ ಬಂತು, OPS ಯಾಕೆ ತರೋ ಅನ್ನೋ ಇತಿಹಾಸ 6 ಲಕ್ಷ ರಾಜ್ಯ ಸರ್ಕಾರಿ ನೌಕರರಿಗೆ ಗೊತ್ತಿಲ್ಲ ಸಂಪೂರ್ಣವಾಗಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು, ಸಂಪೂರ್ಣವಾಗಿ ಗೊತ್ತಿಲ್ಲ. ಅಥವಾ ಎಲ್ಲೋ ಷಡ್ಯಂತ್ರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಅದೆಷ್ಟಾಕ ವಂಚಕರು ಅಷ್ಟೇ ಹೇಳ್ತೀನಿ ನಾನು. NPS ಸಪೋರ್ಟ್ ಮಾಡ್ತಾರಲ್ಲ ಅವರೆಲ್ಲ ವಂಚಕರೇ. ಅವರೆಲ್ಲ ತಲೆ ಹೊಡೆ ಕೆಲಸ ಮಾಡೋದು ಅವರೆಲ್ಲ ವಂಚಕರೇ. NPS ಏನು ಸಪೋರ್ಟ್ ಮಾಡ್ತಾರಲ್ಲ ಯಾರೇ ಆಗಿರ್ಬೋದು ಅವ್ರು. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇವತ್ತು ಇದ್ರ ಬಗ್ಗೆ ನಾನು ಎಷ್ಟೊಂದು ಈ ಟಾಪಿಕಲ್ಸ್ ಇಷ್ಟೊಂದು ನಾನೇನು ಅವ್ಯಾಚ್ಯ ಪದಗಳು ಬಳಸಲ್ಲ, ಯಾರು ವಿರೋಧಿ ಅಲ್ಲ, ಏನಲ್ಲ. ನಾನೊಬ್ಬ ನೌಕರ. ನನ್ನ ಆಶೋತ್ತರಗಳು ಏನಿದ್ದಾವೆ 6 ಲಕ್ಷ ಜನರ ಆಶೋತ್ತರಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ NPS ಹೋರಾಟ ಮಾಡಿ ಸಂಘಗಳು ಮಾಡಿ ಸಾಕಾಗೋಗಿದೆ. ಕಳೆದ 15-20 ವರ್ಷಗಳಿಂದ ಇನ್ನೇ ಹೇಳ್ತಾ ಬಂದಿದ್ದಾರೆ, ಏನೂ ಮಾಡಿಲ್ಲ. ಒಂದು ವಿಷಯ, ಆವಾಗ 2004ರಲ್ಲಿ ಕಕೂರ್ ಆಪರೇಷನ್ನಲ್ಲಿ ಪಾಪರ್ಪಟ್ಟಿ ಧರ್ಮಪುರಿ ಎಂಬಲ್ಲಿ ವೀರಪ್ಪನನ್ನು ಎನ್ಕೌಂಟರ್ ಮಾಡಿದರು. ವೀರಪ್ಪನ್ ಮತ್ತು ಅವರು 4 ಮಂದಿ ಸದಸ್ಯರಾದ ಸಲೋಮಣಿ, ಚಂದ್ರಗೌಡ ಮತ್ತು ಸೇತುಕುಳಿ ಗೋವಿಂದ ಅವರನ್ನು ಎನ್ಕೌಂಟರ್ ಮಾಡಿ ಶೂಟ್ ಮಾಡಿದ್ರು. ಆಯ್ತು, ವೀರಪ್ಪನ ಕತೆ ಅಲ್ಲಿ ಮುಗೀತು. ಎಷ್ಟೆಲ್ಲ ಅಪಹರಣಗಳನ್ನು ಮಾಡಿದ್ದ, ರಾಜಕುಮಾರ್ ಕಿಡ್ನಾಪ್ ಮಾಡಿದ್ದ, ನಾಗಪ್ಪ ಹತ್ಯೆ ಮಾಡಿದ್ದ, ಮಾಜಿ ಸಚಿವ ನಾಗಪ್ಪ ಅವರು ಹತ್ಯೆ ಮಾಡಿದ್ದ, ಆಮೇಲೆ ಯಾರು ರಾಜಕುಮಾರ್ ಕಿಡ್ನಾಪ್ ಮಾಡಿ 70 ದಿನಗಳು ಬಂಧನದಲ್ಲಿಟ್ಟಿದ್ದ ಎಲ್ಲ ನ್ಯೂಸ್ನಲ್ಲಿ ನೋಡ್ತಾ ಇದ್ವಿ. ದಿವಂಗತ ಶ್ರೀ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಪಕ್ಷನ ಇಲ್ಲಿ ತರಲ್ಲ. ನಾನು ರಾಜಕೀಯದಿಂದ ಭಾಳ ದೂರ. ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಯಾವ ಪಕ್ಷಕ್ಕೂ ಶೋರ್ದನಲ್ಲ, ಯಾರ ಪಂಥಕ್ಕೂ ಬಿದ್ದೋನಲ್ಲ, ಯಾರ ರಾಜಕಾರಣಿ ವ್ಯಕ್ತಿಯಾಗಿರಲಿ ನಾನು ಮನಸ್ಸಿನಲ್ಲಿ ಇಟ್ಕೊಂಡೋನೂ ಅಲ್ಲ. ನಾನೇನು ರಾಜ್ಯದ್ರೋಹಿಯೂ ಅಲ್ಲ, ದೇಶದ್ರೋಹಿಯೂ ಅಲ್ಲ. ಮತ್ತು ನಾನು ನಮ್ಮ ರಾಜ್ಯವನ್ನು ಆಳುತ್ತಿರುವವರ ಮಂತ್ರಿಗಳ ಮೇಲೆ ಆಗಲಿ, ದೇಶವನ್ನು ಆಳುತ್ತಿರುವವರ ಮೇಲೆ ಆಗಲಿ ನನಗೆ ಗೌರವ ಇದೆ. ನಾನು ಒಬ್ಬ ಸತ್ಪ್ರಜೆ, ದೇಶದ ಸತ್ಪ್ರಜೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕಕೂನ್ ಆಪರೇಷನ್ನಲ್ಲಿ ವೀರಪ್ಪನ್ ಎನ್ಕೌಂಟರ್ ಆಯಿತು. ರಾತ್ರಿ 8 ನ್ಯೂಸ್ ಬಂತು. ಆಂಬುಲೆನ್ಸ್ನಲ್ಲಿ ವೀರಪ್ಪನ್ ನಡೆಸುತ್ತಿದ್ದ ವ್ಯವಹಾರಗಳನ್ನು ಅಂತೇಳಿ. ಏನು ವ್ಯವಹಾರ ನಡೆಸ್ತಿದ್ದ ಆಂಬುಲೆನ್ಸ್ನಲ್ಲಿ ಅದು ಬೇಕು ನನಗೆ. ವೀರಪ್ಪನ್ನು ಆಂಬುಲೆನ್ಸ್ನಲ್ಲಿ ಏನು ವ್ಯವಹಾರ ನಡೆಸ್ತಿದ್ದ 2004ರಿಂದ 2025 ಡಿಸೆಂಬರ್ 23 ತಾರೀಕು ಇವತ್ತು. ಅವತ್ತಿನಿಂದ ಇಂದಿನವರೆಗೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾನೇ ಇದ್ದೀನಿ. ಅದನ್ನು ಹುಡುಕ್ತಾನೇ ಇದ್ದೀನಿ. ನಾನು ನೌಕರನಾಗಿದ್ದೀನಿ. ನಾನು ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಈ ಬಗ್ಗೆ ಬಂದಾಗ. ಯಾರೇ ಬರಲಿ, ಉನ್ನತ ಅಧಿಕಾರಿಗಳು ಬರಲಿ, ಯಾವ ಇಲಾಖೆಯವರು ಬರಲಿ, ವೀರಪ್ಪನ್ನು ಆಂಬುಲೆನ್ಸ್ನಲ್ಲಿ ಏನು ವ್ಯವಹಾರ ನಡೆಸ್ತದ ಅದು ಬೇಕು ನನಗೆ. ಆಂಬುಲೆನ್ಸ್ನಲ್ಲಿ ಏನು ವ್ಯವಹಾರ ನಡೆಸ್ತದ ಅದು ಬೇಕು ವೀರಪ್ಪನ್. ಅದನ್ನು ಗೌಪ್ಯವಾಗಿಟ್ಟರು. ಸುದ್ದಿ ಮಾಧ್ಯಮದವರು ವಿವರವಾಗಿ ಹೇಳಿಲ್ಲ, ಗೌಪ್ಯವಾಗಿಟ್ಟರು. ಆಂಬುಲೆನ್ಸ್ನಲ್ಲಿ ನಡೆಸುತ್ತಿದ್ದ ವ್ಯವಹಾರ, ಆಂಬುಲೆನ್ಸ್ನಲ್ಲಿ ನಡೆಸುತ್ತಿದ್ದ ವ್ಯವಹಾರ ಏನದು? ವೀರಪ್ಪನ್ ಆಂಬುಲೆನ್ಸ್ನಲ್ಲಿ ನಡೆಸುತ್ತಿದ್ದ ವ್ಯವಹಾರ ಏನು? ಅದೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಎನ್ಕೌಂಟರ್ ಆದರೂ ಉತ್ತರ ಸಿಕ್ಕಿಲ್ಲ. ಎನ್ಕೌಂಟರ್ ಆಯಿತು, ವೀರಪ್ಪನ್ ಸ್ವತಃ ಮುಚ್ಚಾಕಿದ್ರು. ಓಯ್, ವೀರಪ್ಪಂದೇ ಬಾಡಿ ಅನ್ನೋದಕ್ಕೆ ಏನು ಗ್ಯಾರಂಟಿ? ಅದು ಏನು ಗ್ಯಾರಂಟಿ? ಅದು ಅಷ್ಟೊಂದು ಅಪರಾಧಗಳು ನರಾಂತಕ ಮಾಡಿರ್ತಕ್ಕಂಥ ವೀರಪ್ಪಂದೇ ಬಾಡಿ ಅಂತ ಏನು ಗ್ಯಾರಂಟಿ? ಅದು ಸಲೋಮಣಿ, ಚಂದ್ರಗೌಡ, ಸೇತುಕುಳಿ ಗೋವಿಂದ ಅನ್ನೋದಕ್ಕೆ ಸಾಕ್ಷಿ ಏನದು? ಯಾರಾದರೂ ನೋಡಿದ್ದಾರೆ? ಇಲ್ಲ. ನ್ಯೂಸ್ನಲ್ಲಿ ನೋಡ್ತೀವಿ, ಕುಂತೀವಿ ಅಷ್ಟೇ. ನನಗೆ ಬೇಕಾಗಿರೋದು ಸತ್ಯ. ಸತ್ಯ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ನನಗೆ. ಯಾಕಂದ್ರೆ ಸತ್ಯ ಗೊತ್ತಾದರೆ ಸಮಸ್ಯೆಗೆ ಪರಿಹಾರ ಹುಡುಕ್ಬೋದು. ಇಡ್ಲಿ, ವಡೆ, ದೋಸೆ, ಮಿರ್ಚಿ, ಬಜ್ಜಿ, ಟೀ, ಕಾಫಿ ತರಿಸಿ ಕುಡಿಸೋದ್ರಿಂದ ಏನೂ ಸಮಸ್ಯೆ ಬಗೆಹರಲ್ಲ. ಒಂದು ತಿಳ್ಕೊಳ್ಳಿ ಫಸ್ಟು. ಅದು ಕೋರ್ಟ್ ಕಚೇರಿ ಆಗಿರಲಿ, ಸರ್ಕಾರಿ ಕಚೇರಿ ಆಗಿರಲಿ, ಯಾವುದೇ ಸಾರ್ವಜನಿಕ ಸ್ಥಳ ಆಗಿರಲಿ, ಮುಂದೆ ಬರ್ತೀನಿ ನಾನು. ಸತ್ಯ ಬೇಕು, ಒಂದು ಪಾಯಿಂಟ್. ಆಮೇಲೆ ಈ ಒಂದು ಸ್ಕಿಟ್ ಬಗ್ಗೆ ನಾನೇ ನೆಕ್ಸ್ಟು ಎರಡನೇದು,
ಆ ಕಕೂನ್ ಆಪರೇಷನ್ನಲ್ಲಿ ವೀರಪ್ಪನ ಹತ್ಯೆ ಆಯಿತು. ಸುಮಾರು 50 ಕೋಟಿ ಆಸ್ತಿಯನ್ನು ಸೀಸ್ ಮಾಡಿದರು. ಆನೆದಂತ ಏನು ಕೊಳ್ಳೆ ಹೊಡೆದಿದ್ದ ಅದೆಲ್ಲ ಹೋಯಿತು. ಅಷ್ಟೆಲ್ಲ ಜಾಲದಲ್ಲಿ ಆ ಸರ್ಕಾರಕ್ಕೆ ದುಡ್ಡು ಅಂತ ಬರಲಿಲ್ಲ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಎಲ್ಲ ಪೊಲೀಸ್ ಕಾರ್ಯಾಚರಣೆಗೆ ಹಂಚಿಬಿಟ್ರು, ಪ್ರೋತ್ಸಾಹ ಕೊಟ್ಟರು, ಅವ್ರಿಗೆ ಅವಾರ್ಡ್ ಕೊಟ್ಟರು, ಅವ್ರಿಗೆ ಮೋಟಿವ್ ಅದಕ್ಕೋಸ್ಕರವಾಗಿ ಅವ್ರಿಗೆ ವಿತರಣೆ ಮಾಡಿದರು. ಕಾರ್ಯಾಚರಣೆ ಖರ್ಚಾಯಿತು. ಸರ್ಕಾರದಲ್ಲಿ ದುಡ್ಡು ಖಾಲಿ ಆಯಿತು ಅಂತ ಹೇಳ್ತಾರೆ, ಅದು ಏನಂತ ಗೊತ್ತಿಲ್ಲ. ದುಡ್ಡು ಖಾಲಿ ಆಯಿತು. ಅವಾಗ ಆಗ್ತಾನೆ ಮುಖ್ಯಮಂತ್ರಿಗಳಿಗೆ ಹೊಸದಾಗಿ ಬಂದಿರತಕ್ಕಂಥ ಶ್ರೀ ದಿವಂಗತ ಮೊನ್ನೆ ಧರ್ಮಸಿಂಗ್ ಅವರು ಕೇಂದ್ರದಲ್ಲಿ ಹೋಗಿ NPS ಯೋಜನೆ ತೊಗೊಂಬನ್ನಿ, ದುಡ್ಡಿಲ್ಲ, OPS ತೆಗಿತೀವಿ ಅಂತ ಏನೋ ಒಂದು ಮಾಡಿಬಿಟ್ಟು ಕೇಂದ್ರದಿಂದ ಅಪ್ರೂವಲ್ ತಗೊಂಡ್ರು ಅಂತ ಹೇಳ್ತಾರೆ. ಅದು ಸುಳ್ಳು ನಿಜನೂ ಗೊತ್ತಿಲ್ಲ. ನನ್ನ ಪ್ರಶ್ನೆ ಇರೋದು, ಎರಡನೇ ಪ್ರಶ್ನೆ ಇರೋದು, 2006ರಲ್ಲಿ NPS ಬಂದು 2025 ಆದರೂ ಇನ್ನು ಯಾಕೆ OPS ಮಾಡಿಲ್ಲ? ಎರಡನೇದು, ಮಾಡೋದಕ್ಕೆ ಸಮಸ್ಯೆ ಏನು, ಕಾರಣ ಏನು, ಯಾಕೆ ಮಾಡಿಲ್ಲ, ಯಾರು ಮಾಡ್ತಾ ಇಲ್ಲ, ಯಾರು ಅಡ್ಡಿಪಡಿಸ್ತಾ ಇದ್ದಾರೆ ಇದಕ್ಕೆ, ಅದು ಬೇಕು ನನಗೆ. ನೋಡಿ, ಒಂದು ಗೌರ್ಮೆಂಟ್ ನೌಕರಿ ಅಂದರೆ ರಿಟೈರ್ಡ್ ಆದಮೇಲೆ ಪೆನ್ಷನ್ ಇರಬೇಕು. ನಾಳೆ ಯಾರು ಆಧಾರ? MP MLA ಮಿನಿಸ್ಟ್ರುಗಳಿಗೆ ರಿಟೈರ್ಡ್ ಆದರೂ ಪೆನ್ಷನ್ ಬರುತ್ತೆ ಅವರಿಗೆ. ಇವಾಗ ಅಲವೆನ್ಸ್ ಐತೆ, ಅವರಿಗೆ ಸ್ಯಾಲ್ರಿ ಐತೆ, ಅರ್ಧ ಪೆನ್ಷನ್ ಬರುತ್ತೆ ರಿಟೈರ್ಡ್ ಆದಮೇಲೆ. ಅವರಿಗೆ ಓದಿಲ್ಲ, ನೌಕರಿ ತಗೊಂಡಿಲ್ಲ, 5 ವರ್ಷ ಆಳ್ವಿಕೆ ಮಾಡಿ ಪೆನ್ಷನ್ ತಂತಾರೆ ಲೈಫ್ ಪೂರ್ತಿ. ನಮಗಿಲ್ಲ ಪೆನ್ಷನ್ನು. ಅವ್ರಿಗೆ ಪೆನ್ಷನ್ ಇದೆ ಅಂತ ನನಗೆ ದ್ವೇಷ ಇಲ್ಲ, ಎಲ್ಲರೂ ಚೆನ್ನಾಗಿರಲಿ, ದೇವ್ರು ಎಲ್ಲರನ್ನ ಚೆನ್ನಾಗಿಟ್ಟಿರಲಿ. ಆದರೆ ನಾವೇನು ತಪ್ಪು ಮಾಡೀವಿ? ಸರ್ಕಾರಿ ನೌಕರರು ಏನು ತಪ್ಪು ಮಾಡೀವಿ? ಫಸ್ಟು ಏನು ತಪ್ಪು ಮಾಡಿ ನಾವು? OPS ಕೊಡಲ್ಲ, NPS ತೆಗಿಯಲ್ಲ, OPS ಕೊಡಲ್ಲ ಅನ್ನೋದಕ್ಕೆ ಏನು ತಪ್ಪು ಮಾಡಿ ನಾವು? ನಾವೇನು ಹೊಸದು ಕೇಳ್ತಾ ಇಲ್ಲ. ಹಳೇದು OPS ಹಳೇದಿತ್ತು, ಹಿಂದೆ ಹಳೇದಿದ್ದನ್ನ ಕೊಡಿ ಅಂತ ತಾನೇ ಕೇಳ್ತಾ ಇರೋದು. NPS ಮಧ್ಯದಲ್ಲಿ ಬಂದಿರತಕ್ಕಂಥ ಭೂತ ಇದು. ಇದನ್ನು ತೊಲಗಿಸಿ ಹಳೇದು OPS ಯಾಸ್ ಯೂಶುವಲ್ ಹೆಂಗಿತ್ತು ಹಂಗೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಇದು ಮೂರನೇ ಪಾಯಿಂಟು. ಯಾರ್ಯಾರು NPSನ್ನು ಬೆಂಬಲಿಸಿ OPSನ್ನು ವಿರೋಧ ಮಾಡ್ತಾರೋ ಅವರೆಲ್ಲ ಕನ್ನಡಿಗರಲ್ಲ. ಯಾಕಂದರೆ ಕೆಲವರು ಹೇಳ್ತಾರೆ, ಮಿಸ್ ಮೆಸೇಜ್ ಕೊಡ್ತಾರೆ. ಯಾಕಂದರೆ ಕೋಲೆ ಬಸವುಗಳು ಇರ್ತಾರೆ ನೋಡಿ. ಯಾಕಂದರೆ ನಾನು ವಿಭೂತಿ ಜೊತೆಗೆ ಭಂಡಾರನೂ ಹಚ್ತೀನಿ. ವಿಭೂತಿ ಜೊತೆಗೆ ನನ್ನ ಹೆಸರು ಬಸವಣ್ಣನೇ, ವಿಭೂತಿ ಜೊತೆ ಬಸವನಗೌಡ, ವಿಭೂತಿ ಜೊತೆಗೆ ಭಂಡಾರನೂ ಹಚ್ತೀನಿ ನಾನು. ಯಾಕಂದರೆ ಕೋಲೆ ಬಸವಲ್ಲ ನಾನು. ಕೋಲೆ ಎಂಬ ವರ್ಡ್ ಡಿಲೀಟ್ ಮಾಡಿದ್ದೀನಿ, ಬರೇ ಬಸವ ಅಷ್ಟೇ. ನಾನು ಹೇಳೋದೇನಪ್ಪ ಅಂತಂದರೆ, OPSನ್ನು ಮಾಡಲ್ಲ, ಕಷ್ಟ ಐತೆ, ಮಾಡಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಐತೆ, ಕಷ್ಟ ಐತೆ, ಮಾಡಲ್ಲ ಅಂತಾರೆ. ಏನು ಕಷ್ಟ ಐತೆ, ಪ್ರಾಬ್ಲಮ್ ಐತೆ, ಮಾಡಲ್ಲ. ಈ ಡಿಜಿಟಲ್ ಇಂಡಿಯಾ, ಮೇಕ್ ಇಂಡಿಯಾ, ಮಾಹಿತಿ ತಂತ್ರಜ್ಞಾನದ ತವರೂರು, ಸಿಲಿಕಾನ್ ಸಿಟಿ, ITBT ದೊಡ್ಡ ನಗರದಲ್ಲಿ ಏನು ಟೆಕ್ನಿಕಲ್ ಇಶ್ಯೂ ಐತೆ OPS ಮಾಡೋದಕ್ಕೆ? ಏನು ಟೆಕ್ನಿಕಲ್ ಇಶ್ಯೂ ಐತೆ OPS ಮಾಡೋದಕ್ಕೆ? ನೋಡಿ, ಏನು ಸಮಸ್ಯೆ ಇದ್ದರೂ ಪರಿಹಾರ ಚರ್ಚೆಯಿಂದ ಮಾತ್ರ ಸಾಧ್ಯ. ಬಡಿ ಕಡಿ ಇಡ್ಲಿ ಮಿರ್ಚಿ ತರಿಸಿ ಅನ್ನೋದ್ರಿಂದ ಏನೂ ಆಗಲ್ಲ. ಮೂರನೇ ಪಾಯಿಂಟು, ಈ OPSನ ಯಾರ್ಯಾರು ಬೆಂಬಲಿಸ್ತಾರಲ್ಲ ಅವರು OPS ಪರದರಂತ ಅರ್ಥ. NPSನ್ನು ಯಾರ್ಯಾರು ವಿರೋಧ ಮಾಡ್ತಾರಲ್ಲ ಅವರು NPS ಪರದರಂತ ಅರ್ಥ. ಆ NPS ಜಾಲದಲ್ಲಿ, ಆ ವಂಚನೆಯ ಜಾಲದಲ್ಲಿ ಅವರು ಸಹ ಇದ್ದಾರಂತ ಅರ್ಥ. ಇದು 4ನೇ ಪಾಯಿಂಟ್. ಇನ್ನು ಈ NPSನ್ನು ತರೋದಕ್ಕೆ ಇರ್ತಕ್ಕಂಥ ತೊಂದರೆಗಳೇನು? ಅಷ್ಟು ತಕ್ಷಣವಾಗಿ NPS ತರೋದಾಯಿತು, ಅಷ್ಟು ತಕ್ಷಣವಾಗಿ NPSನ್ನು ತೊಲಗಿಸೋದಾಗಲ್ವಾ? ಮಾನ್ಯ ಕರ್ನಾಟಕ ಘನತೆವೆತ್ತ ರಾಜ್ಯ ಸರ್ಕಾರವು ಇಂದಿನ ಸ್ಥಿತಿಗತಿಗಳಲ್ಲಿ NPS ಅನ್ನು ತೆಗೆದು OPSನ ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನನಗೆ ನಂಬಿಕೆ ಇದೆ. ಒಂದೇ ಮಾತು ಹೇಳ್ಬೇಕಂದ್ರೆ, ನಾನು 45 ವರ್ಷದವನಾಗಿ ನಾನು ವ್ಯಕ್ತಿಗಳ ಒಂದು ದೈವತ್ವದ ಸಂಕಲ್ಪ ಇದೆ ನನಗೆ. ನನ್ನ ಡಿಕ್ಷ್ನರಿಯಲ್ಲಿ ಕೆಲವರು ಇದ್ದಾರೆ. ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ರಿಯಲ್ ಗಾಡ್, ಮುಖ್ಯಮಂತ್ರಿಗಳು ರಿಯಲ್ ಗಾಡ್. ಈಗ ಪ್ರಸ್ತುತ ಮುಖ್ಯಮಂತ್ರಿಗಳು ಏನಿದ್ದಾರಲ್ಲ ಕರ್ನಾಟಕ ಸರ್ಕಾರದಲ್ಲಿ, ಡೇಟ್ ನಾನು ಹೆಸರು ಹೇಳಲ್ಲ, ಅದು ಯಾರು ನಿಮಗೆ ಗೊತ್ತು, ರಿಯಲ್ ಗಾಡ್. ಯಾಕಂತಪ್ಪ ಅಂತಂದರೆ, ಎಲ್ಲರೂ ಮುಖ್ಯಮಂತ್ರಿಗಳಾಗ್ತಾರೆ, ಆದರೆ ಅದೊಂದು ಧರ್ಮದ ನೆಲೆಗಟ್ಟಿನಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೇಕು ಮುಖ್ಯಮಂತ್ರಿಗಳಾಗಿರೋದಕ್ಕೆ. ಇರಲಿ, ಒಳ್ಳೆಯದಾಗಲಿ, ದೇವರು ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ನಾನು 4ನೇ ಪಾಯಿಂಟ್ NPSನ ತೆಗೆದು ನನ್ನ ಆಶೋತ್ತರ ಏನಂದರೆ, ಇಂಟೆನ್ಷನ್ ಏನಂತಂದರೆ, ಸುಮ್ಮನೆ ಈ ಸಂಘಟನೆಗಳಿಂದ ದೆಹಲಿಗೆ ಹೋಗಿ ಮನವಿ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರೀಶ್ವರವರೇ, ನಮಸ್ಕಾರಗಳು ನಿಮಗೆ. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವ್ರಿಗೂ ನಮಸ್ಕಾರಗಳು, ಮುಖ್ಯಮಂತ್ರಿಗಳಿಗೂ ನಮಸ್ಕಾರಗಳು, ಸಿದ್ದರಾಮಯ್ಯ ಸರ್ಗೂ ನಮಸ್ಕಾರಗಳು, ಇಡೀ ಕ್ಯಾಬಿನೆಟ್ ಸಚಿವರಿಗೂ, ಎಲ್ಲರಿಗೂ, ಹಿರಿಯರಿಗೆಲ್ಲ ನಮಸ್ಕಾರಗಳು. ಒಬ್ಬ ಸಾಮಾನ್ಯ ರಾಜ್ಯ ಸರ್ಕಾರದ ನೌಕರನಾಗಿ ನಾನು ಹೇಳೋದೇನೆಂದರೆ,
NPS ತೆಗೆದು OPS ಮಾಡಲು ಕೇಂದ್ರದ ಮಧ್ಯಸ್ಥಿಕೆ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ನಾವು ಸ್ಯಾಲ್ರಿ ತಗೊಳ್ತಿರೋ ರಾಜ್ಯದ ಸಂಚಿತ ನಿಧಿಯಿಂದ. ರಾಜ್ಯ ಸರ್ಕಾರ ನಮಗೆ ಸ್ಯಾಲ್ರಿ ಕೊಡೋದು ರಾಜ್ಯ ಸರ್ಕಾರದ ನೌಕರರು. ಇಲ್ಲಿ ರಾಜ್ಯ ಸರ್ಕಾರದ ಸರ್ಕಾರ ನಮಗೆ ಸ್ಯಾಲ್ರಿ ಕೊಟ್ಟ ಮೇಲೆ NPS ತೆಗೆದು OPS ಮಾಡೋದಕ್ಕೆ ಕೇಂದ್ರದ ಮಧ್ಯಸ್ಥಿಕೆ ಏಕೆ ಬೇಕು? ಸಂಬಂಧ ಇಲ್ಲ. ಏಕೆ ಬೇಕು ಕೇಂದ್ರದ ಮಧ್ಯಸ್ಥಿಕೆ ಏಕೆ ಬೇಕು? ಸಂಬಂಧ ಇಲ್ಲ. ನಾವೇನು ಕೇಂದ್ರ ಸರ್ಕಾರದಿಂದ ಸ್ಯಾಲ್ರಿ ತಗೊತಾ ಇದೀವಾ? ಇಲ್ಲ, ನಾವು ಸ್ಯಾಲ್ರಿ ತಗೊತಾ ಇರೋದು ರಾಜ್ಯ ಸರ್ಕಾರದಿಂದ. ರಾಜ್ಯ ಸರ್ಕಾರ ನೇತೃತ್ವ ವಹಿಸಿ NPS ತೆಗೆದು OPS ಮಾಡಬೇಕು ಸರ್ಕಾರಿ ನೌಕರರಿಗೆ. ಕೇಂದ್ರಕ್ಕೆ ಹೋಗಿ ಮನೆಗೆ ಕೊಡೋದು ಯಾಕೆ? ಅದೆಲ್ಲ ಅವಶ್ಯಕತೆ ಏನು? ನಾವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಿ ಮನೆಗೆ ಕೊಡೋದಕ್ಕೆ. ಇದು ನನ್ನ ಪ್ರಶ್ನೆ. ಮಧ್ಯಸ್ಥಿಕೆ ಬೇಕಾಗಿ ಕೆಲವು ರಾಜ್ಯಗಳಲ್ಲಿ OPS ಬಂದಿದೆ, NPS ತಗೋದು. ಇದು ನನಗೆ ಬೇಕಾಗಿರೋದು ಸತ್ಯ. ಇರಲಿ, ಹಿಂದಿನ ಮುಖ್ಯಮಂತ್ರಿಗಳು ಏನೋ ಅಪ್ರೂವಲ್ ತಗೊಂಡು ಮಾಡಿದಾರೆ ಅಂತ ಏನೋ ಒಂದು ಹೇಳ್ತಾರೆ. ಅದು ಬೋಗಸ್ ನ್ಯೂಸೋ ಏನು ಎಷ್ಟರ ಮಟ್ಟಿಗೆ ಸತ್ಯಾಂಶ ನನಗೆ ಗೊತ್ತಿಲ್ಲ. ನನಗೆ ಫೈಲ್ ಬಂದಿಲ್ಲ ಓದೋದಕ್ಕೆ ಫೈಲ್ ಬಂದಿಲ್ಲ. ನೀನು ಯಾರು ಫೈಲ್ ತೊಗೊಳಕ್ಕಂತ ನಿಮಗೆ ಪ್ರಶ್ನೆ ಬರ್ಬೋದು. ಆದರೆ ಸತ್ಯ ಬೇಕು ನನಗೆ ನಾನೇ ದೊಡ್ಡ ವ್ಯಕ್ತಿ ಅಲ್ಲ. ಐ ಆಮ್ ಆರ್ಡಿನರಿ ಮ್ಯಾನ್. ನನಗೆ ಸತ್ಯ ಬೇಕು. ಜಸ್ಟ್ ಫಾರ್ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯ್ ನನಗೆ ಸತ್ಯ ಬೇಕು ಅಷ್ಟೇ. ಅಲ್ಲಿ ಕೇಂದ್ರ ಸರ್ಕಾರದ ಸಚಿವರು ಅಪ್ರೂವ್ ಆಗಲ್ಲ, NPS OPS ಬರಲ್ಲ, NPS ತೆಗಿಯಲ್ಲ, ಕೇಂದ್ರ ಸರ್ಕಾರದ ನೌಕರರಿಗೆ NPS ಹೋಗಲ್ಲ, NPS ಇರುತ್ತೆ, OPS ಬರಲ್ಲ ಅಂತ ಏನೋ ಅವರು ಸ್ಟೇಟ್ಮೆಂಟ್ಗಳು ಅವರು ಕೇಂದ್ರ ಸರ್ಕಾರದ ಎಂಪ್ಲಾಯೀಸಿಗೆ ಕೊಟ್ಕೊಳ್ಳಿ. ನಮ್ಮ ರಾಜ್ಯ ಸರ್ಕಾರದ ಸಂಚಿತ ನಿಧಿಯಿಂದ ನಾವು ಸ್ಯಾಲ್ರಿ ತಗೊಳ್ತೀವಿ. ರಾಜ್ಯ ಸರ್ಕಾರದ ನಿರ್ದೇಶನದಲ್ಲಿ ಇರ್ತಕ್ಕಂಥವ್ರು ನಾವು. ಅಂಥ ಸಂದರ್ಭದಲ್ಲಿ ಕೇಂದ್ರ ಹೋಗೋ ಅವಶ್ಯಕತೆ ಇಲ್ಲ. ಇದು ಸ್ಪಷ್ಟವಾಗಿ ಹೇಳ್ತೀನಿ. ನೆಕ್ಸ್ಟು ಎರಡನೇ ಒಂದು ಪಾಯಿಂಟು ಇನ್ನೊಂದು ಏನಪ್ಪ ಅಂತಂದರೆ, ನಾನು ಹೇಳೋದು ನನ್ನ ಒಂದು ವೈಯಕ್ತಿಕ 17 ನಿಮಿಷ ಆಯ್ತು ಈ ಸ್ಕಿಟ್ಟಲ್ಲಿ, ಅಲ್ಲೇ ಪಾಯಿಂಟಿಗೆ ಬಂದಿಲ್ಲ. ಇನ್ನು ಮೇನ್ ಪಾಯಿಂಟ್ 5ನೇ ಪಾಯಿಂಟ್ ಏನಪ್ಪ ಅಂತಂದರೆ, NPS ತೆಗೆದು OPS ಬರೋದಾದರೆ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ 40% ದುಡ್ಡು ನಾನು ಸರ್ಕಾರಕ್ಕೆ ಕೊಟ್ಬಿಡ್ತೀನಿ. ಬೇಡ, ಸರ್ಕಾರ ನಮಗೆ OPS ಮಾಡಿದರೆ ಸಾಕು. 60% ನಮ್ಮ ಕಾಂಟ್ರಿಬ್ಯೂಷನ್ ದುಡ್ಡು GPF ಅಕೌಂಟ್ ಮಾಡೋದಕ್ಕೆ ಟ್ರಾನ್ಸ್ಫರ್ ಮಾಡಿ OPS ಮಾಡಿದರೆ ಸಾಕು. ರೆಡಿ, ನಾನೊಬ್ಬನಂತೂ ರೆಡಿ. 6 ಲಕ್ಷ ಸರ್ಕಾರಿ ನೌಕರು ಉಳಿದವ್ರು ರೆಡಿ ಇರೋಲ್ಲ ಗೊತ್ತಿಲ್ಲ. ನಾನು ಇದನ್ನ ಯೂಟ್ಯೂಬ್ ಮೇಲೆ ಕಾಮೆಂಟ್ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ಸ್ನೇಹಿತರಿಗೆ ಹಾಕಿದ್ದೆ. ಅವ್ರೇನು ಇನ್ನೇನೋ ಆಗ್ತಾನೆ ಏನೋ ಮಾಡ್ತಾನೆ ಅಂದ್ಕೊಂಡ್ರೆ ಅಷ್ಟೇ. ಆದರೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಭಾರತ ಸಂವಿಧಾನದ ಮಾನ್ಯ ಅಂಬೇಡ್ಕರ್ ಸರ್ ಅವರು ಅದ್ಭುತವಾದ ಸಂವಿಧಾನವನ್ನು ನಮಗೆ ಬರ್ಕೊಟ್ಟಿದ್ದಾರೆ. ಆರ್ಟಿಕಲ್ 14ರಿಂದ 18ರವರೆಗೆ